Namaste. Good morning. Yes, good morning. ಓಕೆ. ಸೊ ನಿನ್ನೆ ಸಾಯಂಕಾಲ ಡಿಸ್ಕಷನ್ ಮಾಡಿದ್ವಿ ಕೆಲವೊಂದಿಷ್ಟು ಕ್ವಶನ್ಸ್‌ಗಳನ್ನ. ಇದೇ ಎಸ್-ಎಸ್-ಸಿ ಎಂ-ಟಿ-ಎಸ್ ಬಗ್ಗೆ. ಸೊ ನಾನು ಹೇಳಿದೆ ಎಕ್ಸಾಮ್ ಮುಗಿಯೋ ತನಕ ಆಲ್ಮೋಸ್ಟ್ ಆಲ್ ಇದೆ ಎಸ್-ಎಸ್-ಸಿ ಎಂ-ಟಿ-ಎಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಅಂತ. ಆ್ಯಂಡ್ ಇವಾಗ ಕೂಡ ಅದೇ ಕ್ವಶನ್ ಪೇಪರನ್ನ ಕಂಟಿನ್ಯೂ ಮಾಡೋಣ. ಸೊ ಹಾಗಾದ್ರೆ ನಿನ್ನೆ ನಾನು ಲಾಸ್ಟ್ ಕ್ವಶನ್ ಯಾವ್ದಕ್ಕೆ ನಿಲ್ಸಿದ್ದೆ ಅಂತಂದ್ರೆ, ಈ ಒಂದು 3ನೇಯ ಪಾಣಿಪತ್ ಯುದ್ಧವು ಈ ಕೆಳಗಿನ ಯಾರ್ಯಾರ ನಡುವೆ ಆಯ್ತು ಅಂತ ಹೇಳ್ಬಿಟ್ಟು ಇದಕ್ಕೇನಾಗಿದೆ ಅಂತ ಲಾಸ್ಟ್ ನಾನು ನಿಲ್ಲಿಸೋಗಿದ್ದೆ. ಹೌದಾ? ಸೊ ಹಾಗಾದ್ರೆ ಈಗ ಅದನ್ನ ಕಂಟಿನ್ಯೂಯೇಷನ್ ಪಾರ್ಟ್ ಅನ್ನ ನೋಡ್ತಾ ಬಂದ್ರೆ, ಸೊ ಪಾಣಿಪತ್ ಕದನಗಳನ್ನ ನೀವು ಕೇಳಿದಿರಾ? ಹೌದಾ? ಸೊ ಪಾಣಿಪತ್ ಕದನಗಳನ್ನ ಕೇಳಿದಿರಾ? ಅದರಲ್ಲಿ 3ನೇಯ ಪಾಣಿಪತ್ ಯುದ್ಧವು ಈ ಕೆಳಗಿನ ಯಾರ್ಯಾರ ನಡುವೆ ನಡೆಯಿತು ಅಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ. ಹೌದಾ? 3ನೇಯ ಪಾಣಿಪತ್ ಕದನವು ಈ ಕೆಳಗಿನ ಯಾರ್ಯಾರ ನಡುವೆ ಆಯ್ತು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದಾನೆ. ಸೊ ಹಾಗಾದ್ರೆ ಇಲ್ಲಿ ಯಾರ್ಯಾರ ನಡುವೆ ಆಯ್ತು ಅಂತ ನೋಡಿದಾಗ ಈಗ ಒಂದು ಆಪ್ಷನ್ ಎ ಏನಾಗಿದೆ ಅಂತಾರ ಮರಾಠ ಸಾಮ್ರಾಜ್ಯ ಮತ್ತು ದುರಾನಿ ಸಾಮ್ರಾಜ್ಯ ಅಂತ ಇದೆ. ಆಪ್ಷನ್ ಬಿ ಏನಿದೆ ಅಂತಂದ್ರೆ ಈ ಒಂದು ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಘೋರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಸಿಖ್ಖರು ಮತ್ತು ಮೊಘಲರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನಿದೆ ಅಂತಾರೆ ಅಕ್ಬರ್ ಮತ್ತು ಹೇಮು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತಂದ್ರೆ ಈ ಒಂದು 3ನೇಯ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೀತು ಅಂತ ನೋಡೋದಾದ್ರೆ, ಸೊ ಹಾಗಾದ್ರೆ 3ನೇಯ ಪಾಣಿಪತ್ ಕದನ ಯಾರ್ಯಾರ ನಡೀತು ಅಂತ ನೋಡೋದಾದ್ರೆ ಈ ಒಂದು ಮರಾಠ ಸಾಮ್ರಾಜ್ಯ ಮತ್ತು ದುರಾನಿ ಸಾಮ್ರಾಜ್ಯದ ನಡುವೆ ನಡೆಯುತ್ತೆ. ಹೌದಾ? ಯಾವುದು ಅಂತಾರ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ ಅಂತಾರ ಫಸ್ಟ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಈ ಒಂದು ಮರಾಠರು ಮತ್ತು ಈ ಒಂದು ದುರಾನಿ ಸಾಮ್ರಾಜ್ಯದ ನಡುವೆ ಏನಾಗುತ್ತೆ ಅಂತಾರ ನಡೀತಕ್ಕಂಥದ್ದು ಯಾವುದು ಅಂತಾರ 3ನೇಯ ಪಾಣಿಪತ್ ಕದನ. ಹಾಗಾದ್ರೆ ನಿಮ್ಗೆ ಗೊತ್ತು ಪಾಣಿಪತ್ ಕದನಗಳು ಏನಾಗಿದಾವು ಅಂತಾರ 3 ಪಾಣಿಪತ್ ಕದನಗಳು ನಡೆದಿದ್ದಾವೆ. ಹೌದಾ? ಸೊ ಹಾಗಾದ್ರೆ 3 ಪಾಣಿಪತ್ ಕದನಗಳು ನಡೆದಿದ್ದಾವೆ. ಅದರಲ್ಲಿ ಮೊದಲ ಪಾಣಿಪತ್ ಕದನ ಅಂತ ಹೇಳ್ತೀವಿ. ಹೌದಾ? ಅದರಲ್ಲಿ ಮೊದಲ ಪಾಣಿಪತ್ ಕದನ ಅಂತಕ್ಕಂಥದ್ದು ಮೊದಲ ಪಾಣಿಪತ್ ಕದನ ಯಾವಾಗ ನಡೀತು ಅಥವಾ ಎಷ್ಟಲ್ಲಿ ನಡೀತು ಅನ್ನೋದು ನೋಡೋದಾದ್ರೆ, ಸೊ ಮೊದಲ ಪಾಣಿಪತ್ ಕದನ ನಡೆದದ್ದು ಎಷ್ಟಲ್ಲಿ ಅಂತಂದ್ರೆ 1526ರಲ್ಲಿ ನಡೆಯುತ್ತೆ. ಹೌದಾ? 1526 ಏಪ್ರಿಲ್ ಅಲ್ಲಿ ನಡೆಯುತ್ತೆ. ಸೊ 1526 ಏಪ್ರಿಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಮೊದಲ ಪಾಣಿಪತ್ ಕದನ ನಡೆಯುತ್ತೆ. ಹಾಗಾದ್ರೆ ಈ ಮೊದಲ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೆಯಿತು ಅಂತಂದ್ರೆ, ಹೌದಾ? ಸೊ ಯಾರ್ಯಾರ ನಡುವೆ ನಡೀತು ಅಂತಂದ್ರ ಈ ಒಂದು ಕಾಬುಲಿಸ್ತಾನದ ತೈಮೂರ್ ಮನೆತನದ, ಹೌದಾ, ತೈಮೂರ್ ಅಂತಕ್ಕಂತಹ ಮನೆತನದಾಗಿರ್ತಕ್ಕಂತಹ ಬಾಬರ್ ಮತ್ತು ಇನ್ನೊಬ್ರು ಯಾರು ಅಂತಾರ ಬಾಬರ್. ಎಸ್, ಬಾಬರ್ ನಡುವೆ ಮತ್ತೆ ಇನ್ನೊಬ್ರು ಯಾರು ಮೊಘಲ್. ಬಾಬರ್ ಮತ್ತು ಇನ್ನೊಬ್ರು ಯಾರು ಅಂತಂದ್ರ ಈ ಒಂದು ಇಬ್ರಾಹಿಂ ಲೋಧಿ ಅಂತ ಹೇಳ್ತೀವಿ. ಹೌದಾ? ಬಾಬರ್ ಮತ್ತು ಇನ್ನೊಬ್ರು ಯಾರ ಜೊತೆ ನಡೆಯುತ್ತೆ ಅಂತಂದ್ರ ಇಬ್ರಾಹಿಂ ಲೋಧಿ. ಸೊ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಮೊದಲ ಪಾಣಿಪತ್ ಕದನ ನಡೆಯುತ್ತೆ. ಹೌದಾ? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮತ್ತೆ ಏನಾಗುತ್ತೆ ಅಂತಾರ ಮೊದಲ ಪಾಣಿಪತ್ ಕದನ ನಡೆಯುತ್ತೆ. ಸೊ ಹಾಗಾದ್ರೆ ಇವ್ರು ಯಾರು ಅಂತಂದ್ರ ಈ ಒಂದು ತೈಮೂರ್ ಮನೆತನದವರು. ಹೌದಾ? ಸೊ ಈ ಒಂದು ಕಾಬುಲಿಸ್ತಾನದ ತೈಮೂರ್ ಮನೆತನದವರು ಯಾರು ಅಂತಾರ ಬಾಬರ್, ಮತ್ತ ಈ ಒಂದು ಅಫ್ಘಾನ್ ಮನೆತನದವರು ಯಾರು ಅಂತಂದ್ರೆ ಇಬ್ರಾಹಿಂ ಲೋಧಿ. ಇವ್ರ ಮಧ್ಯೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಅಂದ್ರೆ ಮೊದಲ ಪಾಣಿಪತ್ ಕದನ ನಡೆಯುತ್ತೆ. ಹಾಗಾದ್ರೆ ಈ ಪಾಣಿಪತ್ ಕದನದಲ್ಲಿ ಯಾರು ವಿನ್ ಆಗ್ತಾರೆ ಅಂತಂದ್ರ ಬಾಬರ್ ವಿನ್ ಆಗ್ತಾರೆ. ಸೊ ಬಾಬರ್ ಏನ್ ಮಾಡ್ತಾರೆ ಅಂತಾರ ಜಯ ಗಳಿಸ್ತಾರೆ. ಹೌದಾ? ಬಾಬರ್ ಏನಾಗ್ತಾರೆ ಅಂತಾರ ಜಯ ಗಳಿಸ್ತಾರೆ. ಸೊ ಹಾಗಾದ್ರೆ 2ನೇ ಪಾಣಿಪತ್ ಕದನ ನಡೆದಿದ್ದು ಎಷ್ಟಲ್ಲಿ ಅಂತ ನೋಡೋದಾದ್ರೆ, ಸೊ 2ನೇ ಪಾಣಿಪತ್ ಕದನ, ಮೊದಲ ಪಾಣಿಪತ್ ಕದನ 1526 ಅಂಡ್ 2ನೇ ಪಾಣಿಪತ್ ಕದನ ಎಷ್ಟಲ್ಲಿ ಆಯ್ತು ಅಂತಂದ್ರೆ 1556ರಲ್ಲಿ 2ನೇ ಪಾಣಿಪತ್ ಕದನ ಆಯ್ತು. 1556ರಲ್ಲಿ ಏನಾಗ್ತತಿ ಅಂತಾರ 2ನೇ ಪಾಣಿಪತ್ ಕದನ ನವೆಂಬರ್ 5ರಂದು ಏನಾಗುತ್ತೆ ಅಂತಂದ್ರೆ 2ನೇ ಪಾಣಿಪತ್ ಕದನ ನಡೆಯುತ್ತೆ. ಸೊ ಹಾಗಾದ್ರೆ ಈ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೀತು ಅಂತಂದ್ರ ಅಕ್ಬರ್ ಮತ್ತು ಹಿಂದೂ ರಾಜ ಆಗಿರ್ತಾನೆ ಯಾರು ಅಂತಂದ್ರ ಹೇಮು ಅಂತ ಹೇಳ್ತೀವಿ. ಆ ಹೇಮು ಅಂತಂದ್ರೆ ಹೇಮಚಂದ್ರ ವಿಕ್ರಮಾದಿತ್ಯನ್ ಅಂತ ಹೇಳ್ತೀವಿ. ಹೌದಾ? ಹೇಮಚಂದ್ರ ವಿಕ್ರಮಾದಿತ್ಯನ್ ಅವ್ರ ಪೂರ್ತಿ ಹೆಸರು, ಬಟ್ ಶಾರ್ಟ್ಕಟ್ ಆಗಿ ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಹೇಮು ಅಂತ ಹೇಳ್ತೀವಿ. ಸೊ ಇವರಿಬ್ಬರ ನಡುವೆ ಏನಾಗುತ್ತೆ ಅಂತಾರೆ ಈ ಒಂದು 2ನೇ ಪಾಣಿಪತ್ ಕದನ ನಡೆಯುತ್ತೆ. ಹಾಗಾದ್ರೆ 1556ರಲ್ಲಿ ಅಕ್ಬರ್ ಮತ್ತು ಹೇಮುವಿನ ನಡುವೆ ಏನಾಗುತ್ತೆ ಅಂದ್ರೆ 2ನೇ ಪಾಣಿಪತ್ ಕದನ ನಡೆಯುತ್ತೆ. ಸೊ ಹಾಗಾದ್ರೆ ಇನ್ನು 3ನೇ ಪಾಣಿಪತ್ ಕದನ ನಡೆದಿದ್ದು ಅವಾಗ್ಲೇ ಹೇಳಿದ್ವಿ ಮರಾಠರು ಮತ್ತು ಈ ಒಂದು ದುರಾನಿ ಸಾಮ್ರಾಜ್ಯದ ನಡುವೆ ನಡೆಯುತ್ತೆ ಅಂತ. ಮರಾಠರು ಮತ್ತು ದುರಾನಿ ಸಾಮ್ರಾಜ್ಯದ ನಡುವೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಯುದ್ಧ ಅಥವಾ 3ನೇ ಪಾಣಿಪತ್ ಕದನ ನಡೆಯುತ್ತೆ ಅಂತ ಹೇಳಿದೆ. ಅಂಡ್ ಈ ಪಾಣಿಪತ್ ಕದನ ಎಷ್ಟಲ್ಲಿ ನಡೀತು ಅಂತ ನೋಡಿದ್ರೆ ಎಷ್ಟಲ್ಲಿ ಅಂತಂದ್ರ 1761ರಲ್ಲಿ ಏನಾಗುತ್ತೆ ಅಂತಾರ ಈ ಯುದ್ಧ ನಡೆಯುತ್ತೆ. ಸೊ 1761ರಲ್ಲಿ ಏನಾಯ್ತು ಅಂತಂದ್ರ ಈ ಒಂದು 1761ರಲ್ಲಿ ಪಾಣಿಪತ್ ಕದನ 3ನೇ ಪಾಣಿಪತ್ ಕದನ ನಡೀತು. ಹಾಗಾದ್ರೆ ಈ 1761ರಲ್ಲಿ 3ನೇ ಪಾಣಿಪತ್ ಕದನ ಏನಾಯ್ತು ಅಂತಾರ ಯಾರ್ಯಾರ ನಡುವೆ ನಡೆಯುತ್ತೆ ಅಂತಾರ ಮರಾಠರು. ಹೌದಾ? ಸೊ ಇದು ನಡೆದಿದ್ದು ಯಾವುದು ಅಂತಂದ್ರ ಮರಾಠರು,
ಸೊ ಮರಾಠ ಜೊತೆ ಯಾರು ನಡಿತೈತಿ ಅಂತಂದ್ರೆ ಈ ಒಂದು ದುರಾನಿ ಸಾಮ್ರಾಜ್ಯದಲ್ಲಿ ಸ್ಪೆಷಲಿ ಯಾರು ಇರ್ತಾರೆ ಅಂತಂದ್ರೆ ಅಹಮದ್ ಶಾ ಅಬ್ದುಲ್ಲಾ ಅಂದ್ರೆ ಅಹಮದ್ ಶಾ ಅವರು ಇರ್ತಾರೆ. ಸೊ ಯಾರ ನಡುವೆ ನಡೆಯುತ್ತೆ ಅಂತಾರೆ ಅಹಮದ್ ಶಾ ಅಂತ ಹೇಳ್ತೀವಿ. ಅಹಮದ್ ಶಾ ಇನ್ನೊಬ್ರು ಯಾರು ಅಂತಂದ್ರೆ ಈ ಒಬ್ರು ಮರಾಠರು. ಇವ್ರ ನಡುವೆ ಏನಾಗುತ್ತೆ ಅಂತಂದ್ರೆ ನಡೆಯುತ್ತೆ. ಹಾಗಾದ್ರೆ ಇಲ್ಲಿ ಯಾರು ವಿನ್ ಆಗ್ತಾರೆ ಅಂತಂದ್ರೆ ಈ ಒಂದು ಅಹಮದ್ ಶಾ ಅಂದ್ರೆ ದುರಾನಿ ಸಾಮ್ರಾಜ್ಯ ವಿನ್ ಆಗುತ್ತೆ. ದುರಾನಿ ಸಾಮ್ರಾಜ್ಯ ಏನಾಗುತ್ತೆ ಅಂತಂದ್ರೆ ಜಯ ಗಳಿಸುತ್ತೆ. ಹಾಗಾದ್ರೆ ಮರಾಠರು ಏನಾಗ್ತಾರೆ ಅಂತಂದ್ರೆ ಸೋತೋಗ್ತಾರೆ. ಆದ್ರಿಂದ ಇಲ್ಲಿಗೆ ಏನಾಗ್ತತಿ ಅಂದ್ರೆ ಮರಾಠ ಸಾಮ್ರಾಜ್ಯದ ಪ್ರಾಬಲ್ಯ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಹೌದಾ, ಮರಾಠ ಸಾಮ್ರಾಜ್ಯದ ಪ್ರಾಬಲ್ಯ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನನ್ನ ಕ್ಲಾಸು ಈಗ ಬೆಳಿಗ್ಗೆ 8ರಿಂದ 9 ಗಂಟೆಗೆ, ಸಾಯಂಕಾಲ 5:30ರಿಂದ 6:30 ಇರುತ್ತೆ ರೆಗ್ಯುಲರ್ ಆಗಿ. ಅಂದ್ರೆ ಈಗ ಒಂದು 2 to 3 ಡೇಸ್ ಆಯ್ತು, ಇನ್ನೊಂದು 2 to 3 ಡೇಸ್ ಇದೇ ಸೇಮ್ ಟೈಮಿಗೆ ಇರುತ್ತೆ. ಬೆಳಿಗ್ಗೆ 8ರಿಂದ 9 ಗಂಟೆ, ನೆಕ್ಸ್ಟ್ ಸಾಯಂಕಾಲ 5:30ರಿಂದ 6:30. ಓಕೆ. ಸೊ ಹಾಗಾದ್ರೆ 3 ಪಾಣಿಪತ್ ಕದನಗಳು ನಡೆದಿದ್ದಾವೆ. ಸೊ ಒಂದು ಮೊದಲ ಪಾಣಿಪತ್ ಕದನ 1526ರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ ನಡೆಯುತ್ತೆ. ಬಾಬರ್ ಏನಾಗ್ತಾನೆ ಅಂತಾರೆ ವಿನ್ ಆಗ್ತಾನೆ. ಎರಡನೇ ಪಾಣಿಪತ್ ಕದನ 1556ರಲ್ಲಿ ಅಕ್ಬರ್ ಮತ್ತು ಹೇಮೂನ್ ನಡುವೆ ನಡೆಯುತ್ತೆ. ಹೇಮೂ ಸೋಲ್ತಾನೆ, ಅಕ್ಬರ್ ಏನಾಗ್ತಾನೆ ಅಂತಾರೆ ವಿಜಯಶಾಲಿ ಆಗ್ತಾನೆ. ಸೊ ಹಾಗಾದ್ರೆ ಮೂರನೇ ಪಾಣಿಪತ್ ಕದನ ಮರಾಠರು ಮತ್ತು ದುರಾನಿ ಸಾಮ್ರಾಜ್ಯದ ನಡುವೆ ನಡೆಯುತ್ತೆ. ಮರಾಠ ಸಾಮ್ರಾಜ್ಯದ ಜೊತೆಗೆ ಅಹಮದ್ ಶಾ ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ದುರಾನಿ ಸಾಮ್ರಾಜ್ಯದವರು ಜೊತೆ ಯುದ್ಧ ಆಗುತ್ತೆ. ಸೊ ಇಲ್ಲಿ ಏನಾಗ್ತತಿ ಅಂದ್ರೆ ಮರಾಠರು ಸೋಲ್ತಾರೆ, ದುರಾನಿ ಸಾಮ್ರಾಜ್ಯದವ್ರು ಏನಾಗ್ತಾರೆ ಅಂತಾರೆ ವಿನ್ ಆಗ್ತಾರೆ. ಇಲ್ಲಿ ಮರಾಠ ಸಾಮ್ರಾಜ್ಯ ಏನಾಗ್ತತಿ ಅಂತಾರ ಅಂದ್ರೆ ಪ್ರಾಬಲ್ಯತೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾದ್ರೆ ಇದೇನು ಅಂದ್ರೆ ಈ ಒಂದು ಪಾಣಿಪತ್ ಕದನ ಬಗ್ಗೆ ನಮಗೇನ್ ಕ್ವಶನ್ ಆಗಿತ್ತು ಅಂದ್ರೆ ಮೂರನೇ ಪಾಣಿಪತ್ ಕದನ ಯಾರ ನಡುವೆ ಆಯ್ತು ಅಂತ ಕೇಳಿದಾರೆ. ಒಂದ್ ಯಾರು ಅಂದ್ರ ಮರಾಠರು ಮತ್ತು ದುರಾನಿ ಸಾಮ್ರಾಜ್ಯದ ನಡುವೆ ಆಗಿರ್ತಕ್ಕಂಥದ್ದು ಯಾವುದು ಅಂತಾರ ಈ ಒಂದು ಪಾಣಿಪತ್ ಕದನ. ಹೌದಾ, ಹಾಗಾದ್ರೆ ಮೂರನೇ ಪಾಣಿಪತ್ ಯುದ್ಧವು ಈ ಕೆಳಗಿನ ಯಾರ ನಡುವೆ ನಡೆಯಿತು ಅಂತ ಕೇಳಿದರೆ ಮರಾಠ ಸಾಮ್ರಾಜ್ಯ ಮತ್ತು ದುರಾನಿ ಸಾಮ್ರಾಜ್ಯದ ನಡುವೆ ನಡೆದಿರ್ತಕ್ಕಂಥದ್ದು ಯಾವುದು ಅಂತಾರ ಈ ಒಂದು ಮೂರನೆಯ ಪಾಣಿಪತ್ ಕದನ. ಎಸ್, ಕಂಟಿನ್ಯೂ ಟು ನೆಕ್ಸ್ಟ್ ಕ್ವಶನ್. ಎಸ್, ಈ ಕೆಳಗಿನ ಯಾವ ನದಿಯು ಮಧ್ಯಪ್ರದೇಶದಕ್ಕೆ ಏನಾಗ್ತದೆ ಅಂದ್ರೆ ಹುಟ್ಟುತ್ತೆ. ಮಧ್ಯಪ್ರದೇಶದ ಏನೊಂದು ವಿಂಧ್ಯ ಮತ್ತು ಸಾತ್ಪುರ್ ಬೆಟ್ಟಗಳ ಏನಿದಾವು ಆ ಕಡೆ ಹುಟ್ಟುತ್ತೆ. ಎಸ್, ಯಾವ್ದಾಗುತ್ತೆ? ಫಾಸ್ಟ್. ಎಸ್, ವೆರಿ ಗುಡ್. ಸೊ ಎಲ್ಲರೂ ಹೇಳ್ತಿದ್ದೀರಾ ಬಿ ಅಂತ. ವೆರಿ ಗುಡ್. ಸೊ ಯಾವುದು ಅಂತಾರ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಎಸ್. ಸೊ ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತಾರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗಾದ್ರೆ ತಪ್ತಿ ನದಿ ಎಲ್ಲಿ ಹುಟ್ಟುತ್ತೆ? ತಪತಿ ನದಿಯ ಉಗಮ ಸ್ಥಳ ಯಾವುದು? ಫಾಸ್ಟ್. ಸೂರ್ಯನ ಮಗಳು ಅಂತ ಹೇಳ್ತಾರೆ. ವೆರಿ ಗುಡ್, ಸೂರ್ಯನ ಮಗಳು ಅಂತ ಹೇಳ್ತಾರೆ. ಎಸ್, ತಪತಿ ನದಿ ಎಲ್ಲಿ ಹುಟ್ಟುತ್ತೆ? ಅಮರಕಂಟಕ. ಎಸ್, ಮಹಾರಾಷ್ಟ್ರದ ಮುಲ್ತಾಯಿ ಅಂತಕ್ಕಂಥ ಪ್ರದೇಶದಲ್ಲಿ ಹುಟ್ಟುತ್ತೆ. ಹೌದಾ? ಸೊ ತಪತಿ ನದಿ ಏನಾಗುತ್ತೆ ಅಂತಾರ ಮಹಾರಾಷ್ಟ್ರದ ಮುಲ್ತಾಯಿ ಅಂತಕ್ಕಂಥ ಪ್ರದೇಶದಲ್ಲಿ ಹುಟ್ಟುತ್ತೆ. ಸೊ ಮಹಾರಾಷ್ಟ್ರದ ಮುಲ್ತಾಯಿ ಅಂತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತೆ ಅಂತಾರ ಈ ಒಂದು ತಪತಿ ನದಿ ಹುಟ್ಟುತ್ತೆ. ಹಾಗಾದ್ರೆ ಈ ನದಿ ಕೊನೆಗೆ ಎಲ್ಲೋಗಿ ಸೇರಿಸ್ತೆ ಅಂತಂದ್ರೆ ಈ ಒಂದು ಗುಜರಾತ್ ಬಳಿ ಹೋಗಿ, ಹೌದಾ, ಗುಜರಾತಿಗೆ ಹೋಗುತ್ತೆ. ಸೊ ಗುಜರಾತಿಂದ ಹೋಗಿ ಎಲ್ಲಿ ಸೇರುತ್ತೆ ಅಂತಂದ್ರೆ ಈ ಒಂದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಸೊ ಹಾಗಾದ್ರೆ ಗುಜರಾತ್ ದಾಟ್ಕೊಂಡು ಈ ಒಂದು ಅರಬ್ಬಿ ಸಮುದ್ರವನ್ನ ಏನಾಗುತ್ತೆ ಅಂತಂದ್ರೆ ತಪತಿ ನದಿ ಸೇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಗುಜರಾತಿನ ಸೂರತ್ ಸಮೀಪದಲ್ಲಿ ಹೋಗಿ ಎಲ್ಲಿ ಸೇರುತ್ತೆ ಅಂತಂದ್ರೆ ಈ ಒಂದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಹಾಗಾದ್ರೆ ತಪತಿ ನದಿ ಅಂತಕ್ಕಂಥದ್ದು ಮಹಾರಾಷ್ಟ್ರದ ಈ ಒಂದು ಮುಲ್ತಾಯಿ ಅಂತಕ್ಕಂಥ ಪ್ರದೇಶದಲ್ಲಿ ಉಗಮ ಆಗುತ್ತೆ. ಉಗಮ ಹಾಕೊಂಡ್ ಏನಾಗ್ತತಿ ಅಂತಂದ್ರೆ ಇಲ್ಲ ಮಹಾರಾಷ್ಟ್ರದಲ್ಲಿ ಹುಟ್ಟೋದು. ಬಟ್ ಏನಾಗ್ತತಿ ಅಂದ್ರೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಇಲ್ಲಿ ವಿಂಧ್ಯ ಮತ್ತು ಸಾತ್ಪುರ್ ಬೆಟ್ಟಗಳು ಏನ್ ಬರ್ತಾವಲ್ಲ ಆ ಭಾಗದಲ್ಲಿ ಹುಟ್ಟತಕ್ಕಂಥದ್ದು. ಆದ್ರಿಂದ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಜಲಾನಯನ ಪ್ರದೇಶ ಹೊಂದಿರೋದ್ರಿಂದ ಇವುಗಳಲ್ಲಿ ಯಾವ ನದಿ ತಪತಿ ನದಿ ಹುಟ್ಟತೈತಿ ಅನ್ನೋದಕ್ಕಿಂತ ಅಲ್ಲಿ ಅವರು ಇದಕ್ಕೆ ಮಹಾರಾಷ್ಟ್ರಕ್ಕೆ ಅಥವಾ ಮಧ್ಯಪ್ರದೇಶಕ್ಕೆ ಹರಿತೈತಿ ಅಂತ ಹೇಳಿದ್ದಾರೆ. ಅಂದ್ರೆ ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏನಾಗಿದೆ ಜಲಾನಯನ ಪ್ರದೇಶವನ್ನ ಹೊಂದಿದ್ದು. ಸೊ ಮಹಾರಾಷ್ಟ್ರದ ಮುಲ್ತಾಯಿ ಅಂತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹುಟ್ಟುತ್ತೆ. ಸೊ ಹುಟ್ಕೊಂಡು ಏನಾಗುತ್ತೆ ಅಂತಂದ್ರೆ ಈ ಒಂದು ಗುಜರಾತಿನ ಸೂರತ್ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಅಂಡ್ ಮಹಾನದಿ ಎಲ್ಲಿ ಹುಟ್ಟುತ್ತೆ? ಎಸ್, ಮಹಾನದಿ ಹುಟ್ಟೋದು ಎಸ್, ಮಹಾನದಿ ಎಲ್ಲಿ ಹುಟ್ಟುತ್ತೆ? ಮಹಾನದಿ ಹುಟ್ಟೋದು ಒಡಿಸ್ಸಾದಲ್ಲ. ನೋ,
ಒಡಿಸ್ಸಾದಲ್ಲಿ ಮಹಾನದಿ ಒಂದು ಅಡ್ಡಲಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಅಂದ್ರೆ ಅಣೆಕಟ್ಟನ್ನ ಕಟ್ಟಿದ್ದಾರೆ. ಹೌದು, ನಿಜ. ಹಿರಾಕೂಡ್ ಅಣೆಕಟ್ಟನ್ನ ಕಟ್ಟಿದ್ದಾರೆ. ಬಟ್ ಒಡಿಸ್ಸಾದಲ್ಲಿ ಹುಟ್ಟಂಗಿಲ್ಲ ಅದು. ಛತ್ತೀಸ್ಗಢನ ರಾಯ್ಪುರ್ ಅಂತಕ್ಕಂಥದ್ರಲ್ಲಿ ಹುಟ್ಟುತ್ತೆ. ಹೌದಾ? ಮಹಾನದಿ ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಛತ್ತೀಸ್ಗಢನ ರಾಯ್ಪುರ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಛತ್ತೀಸ್ಗಢನ ರಾಯ್ಪುರ್ ಅಂತಕ್ಕಂತಹ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ರಾಯ್ಪುರ್ ಅಂತ ಹೇಳ್ತೀವಿ. ಸೊ ಛತ್ತೀಸ್ಗಢನ ರಾಯ್ಪುರ್ನ ಸಿಂಹಾವ ಅಂತಕ್ಕಂತ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಮಹಾನದಿ ಹುಟ್ಟುತ್ತೆ. ಆದ್ರೆ ಹರಿತ ಹರಿತ ಎಲ್ಲೋಗಿ ಸೇರುತ್ತೆ ಅಂತಂದ್ರೆ ಈ ಒಂದು ಒಡಿಸ್ಸಾವನ್ನ ಸೇರಿದ ತಕ್ಷಣ ಒಡಿಸ್ಸಾದಲ್ಲಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಮಹಾನದಿಗೆ ಒಂದ್ ಅಡ್ಡಲಾಗಿ ಹಿರಾಕೂಡ್ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ ಅಂತ ಒಡಿಸ್ಸಾದಲ್ಲಿ. ಬಟ್ ಅದು ಹುಟ್ಟೋದು ಎಲ್ಲಿಂದ ಅಂತಾರೆ ಛತ್ತೀಸ್ಗಢನಲ್ಲಿ ಹುಟ್ಟುತ್ತೆ. ಸೊ ರಾಯ್ಪುರ್ ಹತ್ರ ರಾಯ್ಪುರ್ ಅಂದ್ರೆ ಛತ್ತೀಸ್ಗಢನ ರಾಯ್ಪುರ್ನ ಸಿಂಹಾವ ಅಂತಕ್ಕಂತ ಪ್ರದೇಶದಲ್ಲಿ ಏನಾಗುತ್ತೆ ಅಂತಾರ ಹುಟ್ಕೊಳ್ಳುತ್ತೆ. ಯಾವುದು ಅಂತಾರ ಈ ಒಂದು ಮಹಾನದಿ ಅಂತಕ್ಕಂಥದ್ದು. ಸೊ ಈ ಮಹಾನದಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಒಡಿಸ್ಸಾವನ್ನ ಸೇರುತ್ತೆ. ಒಡಿಸ್ಸಾದ ಮೂಲಕ ಎಲ್ಲಿ ಸೇರುತ್ತೆ ಅಂತಂದ್ರೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಹಾಗಾದ್ರೆ ಒಡಿಸ್ಸಾದ ಮೂಲಕ ಹಾದು ಹೋಗ್ಬಿಟ್ಟು ಎಲ್ಲಿ ಸೇರುತ್ತೆ ಅಂತಾರ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಹೌದಾ? ಸೊ ಒಡಿಸ್ಸಾದ ಮೂಲಕ ಹಾದು ಹೋಗುತ್ತೆ, ಹಾದ್ಬಿಟ್ಟು ಎಲ್ಲಿ ಸೇರುತ್ತೆ ಅಂತಾರ ಬಂಗಾಳ ಕೊಲ್ಲಿಯನ್ನ ಹೋಗಿ ಸೇರುತ್ತೆ. ಸೊ ಯಾವುದು ಅಂತಂದ್ರ ಮಹಾನದಿ ಅಂತಕ್ಕಂಥದ್ದು. ಛತ್ತೀಸ್ಗಢನ ರಾಯ್ಪುರ್ ಜಿಲ್ಲೆಯ ಸಿಂಹಾವ ಅಂತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಉಗಮ ಆಗತ್ತೆ. ಎಸ್, ಒಡಿಸಾದ ಕಣ್ಣೀರಿನ ನದಿ ಅಂತ ಹೇಳ್ತೀವಿ. ಬಹಳಷ್ಟು ಪ್ರವಾಹ ಉಂಟು ಮಾಡಿ ಜನರ ಮೇಲ್ಗಡೆ ಸಾಕಷ್ಟು ದುಷ್ಪರಿಣಾಮ ಬೀರೋದ್ರಿಂದ ಅದನ್ನ ಈ ಒಂದು ಒಡಿಸಾದ ಕಣ್ಣೀರಿನ ನದಿ ಅಂತ ಕೂಡ ಕರೀತಾರೆ. ಅಂಡ್ ಇಲ್ಲಿ ಅದು ಹುಟ್ಟೋದು ಛತ್ತೀಸ್ಗಢನ ರಾಯ್ಪುರ್ನ ಸಿಂಹಾವದಲ್ಲಿ ಹುಟ್ಟುತ್ತೆ. ಅಂಡ್ ಒಡಿಸಾದ ಮೂಲಕ ಹಾದು ಹೋಗ್ಬಿಟ್ಟು ಈ ಒಂದು ಬಂಗಾಳ ಕೊಲ್ಲಿಯನ್ನ ಏನ್ ಮಾಡುತ್ತೆ ಅಂತಂದ್ರೆ ಸೇರುತ್ತೆ. ಸೊ ಹಾಗಾದ್ರೆ ಅದಾದ ನಂತರ ನೆಕ್ಸ್ಟ್ ಇರೋದು ಯಾವುದು ಅಂತಾರ ಕೃಷ್ಣ. ಸೊ ಕೃಷ್ಣಾ ನದಿ ಏನಾಗುತ್ತೆ ಅಂತಂದ್ರೆ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಹೌದಾ? ಮಹಾರಾಷ್ಟ್ರದ ಮಹಾಬಲೇಶ್ವರದ ಹುಟ್ಟುತ್ತೆ. ಸೊ ಅಷ್ಟು 1400 ಕಿಲೋಮೀಟರ್ ಅಷ್ಟು ಏನಾಗುತ್ತೆ ಅಂತಂದ್ರೆ ಹರಿಯುತ್ತೆ. ಹೌದಾ? ಸೊ ಹರಿದ್ಬಿಟ್ಟು ಎಲ್ಲಿ ಸೇರುತ್ತೆ ಅಂತಂದ್ರೆ ಈ ಒಂದು ಆಂಧ್ರ ಪ್ರದೇಶದ ನಿಜಾಮಪಟ್ಟಣದ ಬಳಿ. ಸೊ ಆಂಧ್ರ ಪ್ರದೇಶದ ನಿಜಾಮಪಟ್ಟಣದ ಬಳಿ ಎಲ್ಲಿ ಸೇರುತ್ತೆ ಅಂತಂದ್ರೆ ಈ ಒಂದು ಅರಬ್ಬಿ ಸಮುದ್ರ ಈ ಒಂದು ಆಂಧ್ರ ಪ್ರದೇಶದ ನಿಜಾಮಪಟ್ಟಣದ ಬಳಿ ಎಲ್ಲಿ ಸೇರುತ್ತೆ? ಬಂಗಾಳ ಕೊಲ್ಲಿ ಸೇರುತ್ತಾ, ಅರಬ್ಬಿ ಸಮುದ್ರ ಸೇರುತ್ತಾ? ಎಸ್, ಬಂಗಾಳ ಕೊಲ್ಲಿ ಸೇರುತ್ತಾ, ಅರಬ್ಬಿ ಸಮುದ್ರ ಸೇರುತ್ತಾ? ಎಸ್, ವೆರಿ ಗುಡ್. ಸೊ ಅರಬ್ಬಿ ಸಮುದ್ರದ ಬಳಿ ಎಲ್ಲಿ ಮಾಡುತ್ತೆ ಅಂದ್ರೆ ಆಂಧ್ರ ಪ್ರದೇಶದ ಬಳಿ ಹೋಗ್ಬಿಟ್ಟು ಎಲ್ಲಿ ಸೇರುತ್ತೆ ಅಂತಂದ್ರೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಹೌದಾ? ಸೊ ಆಂಧ್ರ ಪ್ರದೇಶದ ನಿಜಾಮಪಟ್ಟಣ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಕೃಷ್ಣ ಅಂತಕ್ಕಂಥ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಸೊ ಹಾಗಾದ್ರೆ ಟೋಟಲ್ 1400 ಕಿಲೋಮೀಟರ್ ಅಷ್ಟು ಏನಾಗುತ್ತೆ ಅಂತಾರ ಉದ್ದ ಹರಿಯುತ್ತೆ. ಹಾಗಾದ್ರೆ ಕೊನೆದಾಗ ಸೇರ್ಕೊಳ್ಳೋದು ಎಲ್ಲಿ ಅಂತಾರ ಆಂಧ್ರ ಪ್ರದೇಶದ ಬಳಿ ನಿಜಾಮಪಟ್ಟಣದ ಬಳಿ ಏನಾಗುತ್ತೆ ಅಂತಾರ ಈ ಒಂದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಎರಡೂ ಆಗುತ್ತಾ? ಬಂಗಾಳ ಕೊಲ್ಲಿ ನಿಜಾಮಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಸೊ ಇನ್ನ ಗೋದಾವರಿ ನದಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಅಂತ ಯಾವ್ದು ಕೇಳ್ತೀವಿ ಅಂತಂದ್ರೆ ಈ ಒಂದು ಗೋದಾವರಿ ನದಿ ಹೇಳ್ತೀವಿ. ಹೌದಾ? ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತಂದ್ರೆ ಈ ಒಂದು ಗೋದಾವರಿ ನದಿ. ಹಾಗಾದ್ರೆ ಈ ಗೋದಾವರಿ ನದಿ ಪ್ರಮುಖವಾಗಿ ಎಲ್ಲಿ ಹುಟ್ಟುತ್ತೆ ಅಂತ ನೋಡೋದು. ದಕ್ಷಿಣ ಭಾರತದ ಅತಿ ಅತಿ ಈ ಒಂದು ಉದ್ದವಾದ ನದಿ ಅಂತ ಯಾವ್ದು ಕರಿತೀವಿ ಅಂತಾರೆ ಅತಿ ಉದ್ದವಾಗಿರೋದು ಅಷ್ಟೇ ಅಲ್ಲದೆ ಅತಿ ದೊಡ್ಡ ನದಿ ಕೂಡ ಯಾವುದು ಅಂತಾರೆ ಈ ಒಂದು ಗೋದಾವರಿ ನದಿ. ಸೊ ಹಾಗಾದ್ರೆ ಈ ಗೋದಾವರಿ ನದಿ ಏನಾಗುತ್ತೆ ಅಂತಂದ್ರೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ ಅಂತಕ್ಕಂತ ಗ್ರಾಮದಲ್ಲಿ ಹುಟ್ಟುತ್ತೆ. ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ತ್ರಯಂಬಕ ಅಂತಕ್ಕಂತಹ ಗ್ರಾಮದಲ್ಲಿ ಏನಾಗುತ್ತೆ ಅಂತಾರ ಈ ಒಂದು ಉಗಮ ಆಗುತ್ತೆ. ಹೌದಾ? ತ್ರಯಂಬಕ ಅಂತಕ್ಕಂತಹ ಗ್ರಾಮದಲ್ಲಿ ಏನಾಗುತ್ತೆ ಅಂತಾರ ಉಗಮ ಆಗುತ್ತೆ. ಅಂಡ್ ಇಲ್ಲಿ ಇದು ಎಲ್ಲಿ ಸೇರುತ್ತೆ ಅಂತಂದ್ರೆ ಈ ಒಂದು ಆಂಧ್ರ ಪ್ರದೇಶದ ಕಾಕಿನಾಡು ಬಳಿ ಏನಾಗುತ್ತೆ ಅಂತಂದ್ರ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಯಾವುದು ಅಂತಂದ್ರೆ ಈ ಒಂದು ಗೋದಾವರಿ ನದಿ. ಹೌದಾ? ಆಂಧ್ರ ಪ್ರದೇಶದ ಈ ಒಂದು ಹುಟ್ಟೋದೆಲ್ಲಿ ಅಂತಂದ್ರ ಮಹಾರಾಷ್ಟ್ರದ ತ್ರಯಂಬಕನಲ್ಲಿ ಹುಟ್ಟುತ್ತೆ. ಮಹಾರಾಷ್ಟ್ರದ ತ್ರಯಂಬಕ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟುತ್ತೆ. ಸೊ ಕೊನೆದಾಗಿ ಸೇರೋದೆಲ್ಲಿ ಅಂತ ಆಂಧ್ರ ಪ್ರದೇಶದ ಕಾಕಿನಾಡು ಸಮೀಪ ಏನಾಗುತ್ತೆ ಅಂದ್ರೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಹಾಗಾದ್ರೆ ಸೊ ಇವು 4 ಆಪ್ಷನ್ ಕೊಟ್ಟಿದ್ದಾನೆ. ಮಧ್ಯಪ್ರದೇಶಕ್ಕೆ ಸಮೀಪದಲ್ಲಿ ಹುಟ್ಟತಕ್ಕಂಥದ್ದು ಯಾವುದು ಅಂತಾರೆ ಈ ಒಂದು ತಪತಿ ನದಿ ಅಂತ ಹೇಳ್ತೀವಿ. ಎಸ್, ನೆಕ್ಸ್ಟ್ ಕ್ವಶನ್.